ಹರಿ ಓಂ ಸ್ನೇಹಿತರೆ ನಮಸ್ತೆ. ಈಗ ಸಮಯ 1:46 1:46 ಮಧ್ಯರಾತ್ರಿ. ನಾವು ಮತ್ತು ನಮ್ಮ ತಂಡ ಅಕ್ರಮವಾಗಿ ಬೆಂಗಳೂರಿನ ಒಳಗಡೆ ತರ್ತಾ ಇರ್ತಕ್ಕಂಥ ಗೋವಿನ ಮಾಂಸವನ್ನ ತಡಿಬೇಕು ಅಂತ ಹೇಳಿ ಸಿದ್ಧರಾಗಿದ್ದೇವೆ. ಒಂದು ಬೃಹತ್ ಕಾರ್ಯಾಚರಣೆಗೆ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರ ಬೆಂಬಲ ಇರಲಿ. ಈ ಒಂದು ಸಂಪೂರ್ಣ ವಿಡಿಯೋವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಬನ್ನಿ, ನಮ್ಮ ಕಾರ್ಯಾಚರಣೆ ಹೇಗಿರುತ್ತೆ ಅಂತ ನೀವು ನೋಡುವಿರಂತೆ. ನಮಗೆ ಬಂದಂಥ ಪಕ್ಕಾ ಮಾಹಿತಿ ಮೇಲೆ ನಾವು ಹೋಗ್ತಾ ಇದ್ದೀವಿ. ಕೆಳಗಡೆ ಆಲ್ರೆಡಿ ರೆಡಿ ಆಗಿದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರನೇ. ನಮ್ಮ ಹುಡುಗರು ಎಲ್ಲ ಫುಲ್ಲು ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಟೈಮ್ 20/11/2025 1:46 ಕಾರ್ಯಾಚರಣೆಗೆ ಈಗ ಹೋಗೋಣ. ಏನಾಗುತ್ತೆ, ಹೇಗೆ ಕಾರ್ಯಾಚರಣೆ ಆಗುತ್ತೆ, ಹೇಗೆ ನಾವು ಆ ಗಾಡಿನ ತಡಿತೀವಿ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೇವೆ. ಓಕೆ, ನಾವೀಗ ಹೊರಟಿದ್ದೀವಿ ಸ್ನೇಹಿತರೆ. ಫಸ್ಟ್ ಟೈಮ್ ನಾನು ಸಂಪೂರ್ಣವಾಗಿ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಇದೆ, ಬನ್ನಿ ಆಮೇಲೆ ತಿಳಿಸ್ತೀನಿ. ನಾವು ಜೊತೆಲಿ ಹೋಗ್ತಾ ಇರೋದು ಈಗ ಗೋಪಿ ಗೌಡ ಅಲಿಯಾಸ್ ಮುಲ್ಲಾ ಸಾಬ್ ಗೌತಮ್ ಅಂತ ಹೇಳಿ. ಹಾಗೆ ನಮ್ಮ ಜೊತೆ ಉಳಿದವರಿದ್ದಾರೆ. ಹೇಗೆ ಈ ಕಾರ್ಯಾಚರಣೆ ಆಗುತ್ತೆ ಸಂಪೂರ್ಣ ಅಪ್ಡೇಟ್ ನಾನು ಕೊಡ್ತೇನೆ. ಜಾನ್ಸಿನ ಮುಖ ತೋರಿಸ್ತಾರ, ಯಾಕೋ ಇವನು ಜಾನ್ಸಿನ ಮುಖ ತೋರ್ಸ ಜಾನ್ಸಿನ. ಆಮೇಲೆ ಬ್ರದರ್ ಓಹೋ ಭೈರವ್. ಓಕೆ, ಇನ್ನೊಂದು ಟೀಮು ಅಲ್ಲಿದೆ, ಇನ್ನೊಂದು ಕಾರು, ಇನ್ನೊಂದು ಟೀಮ್ ಇದೆ. ನೋಡುವ, ಹೊರಡೋಣ ಸರ್. ಒಳ್ಳೆದಾಗ್ಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸ್ನೇಹಿತರೆ, ಇವತ್ತಿನ ಕಾರ್ಯಾಚರಣೆ ಈಗ ಆಲ್ರೆಡಿ 2 ಟೀಮ್ನ ಸೆಟ್ ಮಾಡಿದೀವಿ. ಇನ್ನೊಂದು ಟೀಮ್ ಇಲ್ಲಿದೆ, ಅಲ್ಲಿದೆಯಲ್ಲ ಅದೇ ಇನ್ನೊಂದು ಟೀಮು. ನಾವು ಇನ್ನೊಂದು ಟೀಮ್ ಆಗ್ತಾ ಇದೀವಿ. ಒಟ್ಟು 4 ಟೀಮ್ ಆಗ್ತಾ ಇದೀವಿ, ಡಿವೈಡ್ ಆಗ್ತಾ ಇದೀವಿ. ಈಗ ಇಲ್ಲಿ ನಮ್ದು ಇನ್ನೊಂದು ಬಾಸ್ ಬರ್ತಾ ಇದೆ. ನಮ್ದು ಬಾಸು ಕೂಡ ಈ ಕಾರ್ಯಾಚರಣೆಯಲ್ಲಿ ಇರ್ತಾರೆ. ಬಾಸ್ ಬರ್ಬೋದಾ ಬಾಸ್ ವಿಡಿಯೋಗೆ? ವಿಡಿಯೋಗೆ ಬರೋದಾದ್ರೆ ನೋಡಿ, ನಮ್ಮ ಕಾರ್ಯಾಚರಣೆಯಲ್ಲಿ ಇನ್ನೊಬ್ರು ಭಾಗಿಯಾಗ್ತಾ ಇದ್ದಾರೆ, ನಮ್ಮ ಶ್ರೀನಿವಾಸ್ ಅವ್ರು ಅಂತ ಹೇಳಿ. ನಾವೀಗ ನೀವು ಸೀದಾ ಈಗ ಅಲ್ಲೆಲ್ಲ ಪ್ಲಾನ್ ಎಲ್ಲ ಅವ್ರು ಹೇಳ್ತಾರೆ ಹೇಳಿ, ಪ್ಲಾನ್ ಎಲ್ಲ ಅವ್ರು ಹೇಳ್ತಾರೆ. ಸೀದಾ ಗಾಡಿಗೆ ಹೋಗಿ. ಓಪನ್ ಡೋರ್. ನೋಡಿ ಸ್ನೇಹಿತರೆ, ಇವತ್ತು ಒಂದು ಲೈಲ್ಯಾಂಡ್ ಗಾಡಿ ತಗೊಂಡ್ಬರ್ತಾ ಇದೀವಿ. ಅಣ್ಣ ಓಡಿಸ್ತಿದ್ದಾರೆ. ಒಬ್ಬ ಗಾಡಿ ಕೊಡೋದ್ರ ಜೊತೆಗೆ ಫುಲ್ ಟ್ಯಾಂಕ್ ಡೀಸೆಲ್ ಕೂಡ ಹಾಕಿ ಒಂದು ಗಾಡಿ ಕೊಟ್ಟಿದ್ದಾರೆ. ಆದ್ರೆ ಒಂದು ವಿಚಾರ ನಿಮಗೆ ನೆನಪಿಲಿರ್ಲಿ, ನಾವು ಕಾರೇ ತಗೊಂಡ್ ಬರ್ತೀವಿ, ಇದೇ ಗಾಡಿ ತಗೊಂಡ್ ಬರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಏನೋ ಗೋರಕ್ಷಣೆಗೆ ಬರ್ತೀವಲ್ಲ, ಆ ಟೈಮ್ ಯಾರನ್ನ ಒಂದು ಗಾಡಿ ತಂದು ಕೊಟ್ಬಿಡ್ತಾರೆ. ಆ ಟೈಮ್ಗೆ ಎತ್ಕೊಂಡು ಬರ್ತಾ ಇರ್ತೀವಿ. ಇವತ್ತು ನಮ್ಮ ಹತ್ರ ಅಶೋಕ್ ಲೈಲ್ಯಾಂಡ್ ಇದೆ. ಯಾವ ಕ್ಷಣ ಬೇಕಾದ್ರೂ ಸಾವು ಹೆದರಿಗೆ ಬರ್ಬೋದು. ಆದ್ರೆ ಇವತ್ತು ನಾವು ಏನ್ ಕೆಲಸ ಮಾಡ್ತೀವಲ್ಲ ಅದನ್ನ ಸಾಧಿಸ್ಬೇಕು, ಆ ಕಾರ್ಯಾಚರಣೆಯನ್ನ ಯಶಸ್ವಿ ಮಾಡ್ಬೇಕು ಅನ್ನೋದಿರುತ್ತಲ್ಲ, ಆ ಥ್ರಿಲ್ಲೇ ಬೇರೆ. ಈಗ ನಾವೇನು ಕಾರ್ಯಾಚರಣೆ ಮಾಡ್ಬೇಕು ಅಂತ ಹೊರಡ್ತೀವಿ, ಈ ಥ್ರಿಲ್ಲೇ ಬೇರೆ ರೀ. ಏನ್ ಸಿಗುತ್ತೆ ಅಂತ ಕೇಳೋರಿಗೆ ಒಂದ್ಸಲ ಹಿಡಿದ್ ನೋಡಿ, ಆ ಮಜಾನೇ ಬೇರೆ. ಆ ಭಯ ಏನಾಗುತ್ತೋ ನೆಕ್ಸ್ಟ್ ಕ್ಷಣ ಅನ್ನೋ ಆ ಭಯದ ಜೊತೆಲಿ ಅಬ್ಬಾ ಗೋಪಿನ್ ಕೇಳಿ ಆ ಥ್ರಿಲ್ ಹೇಳ್ತಾನೆ ಏನು. ಧನಂಜಯ್, ಯಾರು ಏನ್ ವಿಚಾರ, ಯಾರು ವಿಚಾರಿಸಿದ್ರಂತ ನಿಮ್ಮನ್ನ? ಎಷ್ಟು ಜನ ಇದ್ರು? ಮುಸ್ಲಿಂ ಯಾರು? ಮುಸ್ಲಿಂಗಳ ಎಷ್ಟು ಜನ ಇದಾರೆ ಅವರು? ಒಬ್ಬ ಆಟೋದಲ್ಲಿ ಇದ್ದಾನೆ, ಇನ್ನಿಬ್ರು ನಾರ್ಮಲ್ ಆಗಿದಾರ? ನಿಮ್ಮನ್ನ ಯಾಕೆ ಮಾತಾಡ್ಸಕ್ ಬಂದ? ಸರಿ, ನೀವಲ್ಲಿ ಹುಷಾರು. ನೀವು ಸರಿ ಓಕೆ ಹುಷಾರು. ಕೆಲವೊಂದ್ಸಲ ನಮ್ಮನ್ನೇ ಟ್ರ್ಯಾಕ್ ಮಾಡ್ತಾರೆ, ಹುಷಾರು. ಸರಿ ಆಯ್ತು.
ಒಂದು ಇದು ಹಾಯ್ ಇದೆ ಒಂದೋಣ. ಅಣ್ಣ 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 ಹಂಗೆ ನಿಲ್ಲಿಸ್ಕೊಳ್ಳಿ, ಯಾವ್ದು ಟಾರ್ಪಲ್ ಹಚ್ಚೋರೆ ಮೇಲೆ ಅದೇ ವಿಡಿಯೋ ಮಾಡಿ ಗಾಡಿ ಸೈಡ್ ವಿಡಿಯೋ ಮಾಡಿ ಅವ್ರು ಗೋಪಿ ಅಣ್ಣ ಫೋನ್ ಮಾಡ್ಬಿಡಿ ಅಣ್ಣ. ಬಾಯ್ಲಿ ಇವನ ಬಾಯಿ ಕಡೆಗೆ ಕಾಲ್ ಚಾನ್ ಮಾಡು, ಕಾಲ್ ಚಾನ್ ಮಾಡು ಬಾಯ್ಲಿ. ಏನು ಹೆಸರು? ಗೋಲನ್. ಗೋಲನ್ ಯಾರು ಏನು ಮಾಡಲ್ಲ, ಬಡಿಯೋದು ಏನೂ ಇಲ್ಲ. ನೀಟಾಗಿ ಲೆಫ್ಟಿಗೆ ಹಾಕು ಅಷ್ಟೇ ಗಾಡಿ. ಬಾಯ್ಲಿ ಒಂದು ನಿಮಿಷ 10 ರೂಪಾಯಿ. ನಿನ್ನ ಹೆಸರೇನು? ಮೌಲಾದ್. ತೊಂಬ. ಸ್ನೇಹಿತರೆ, ಈ ಗಾಡಿಗೆ ಯಾವ ತರ ಲೋಡ್ ಮಾಡಿರ್ತಾರೆ ಅಂದ್ರೆ ಇದೆಲ್ಲ ಫೇಕ್, ಅಂದ್ರೆ ತರಕಾರಿ ಗಾಡಿ ಅನ್ನೋ ತರ ಮಾಡಿರ್ತಾರೆ. ಇದು ತರಕಾರಿ ಗಾಡಿ ಅಲ್ಲ, ಅಂದ್ರೆ ನಿಮ್ಗೆ ಇದು ತರಕಾರಿ ಗಾಡಿ ತರ ಇದ್ ಮಾಡಿರ್ತಾರೆ. ಅದು ಏನಿದೆ ನೋಡ್ರಿ ಒಂದ್ಸಲ ಬಿಚ್ ನೋಡಿ. ಇದು ಬೇರೆ ನಿಮ್ಮ ಹತ್ರ ಮೊಬೈಲ್ ಇಲ್ವಾ? ಬೇರೆ ವಿಡಿಯೋ ಮಾಡಕ್ ಇನ್ನೇ ಅವು ಮಾಡ್ಕೊಳ್ಳಿ. ಇದು ಹಾಕ ಸರ್. ಸ್ನೇಹಿತರೆ, ಈಗ ಇಲ್ಲಿ ಬನ್ನಿ ಸ್ನೇಹಿತರೆ. ಇಲ್ಲೇನು ಹಲೋ, ಈ ಕಡೆಗೆ ಬಾ ಸ್ನೇಹಿತರೆ. ಇಲ್ಲೇನು ನೋಡ್ತಾ ಇದೀರಿ ನೀವು? ಈ ಕಡೆಗೆ ಬನ್ನಿ ಸ್ನೇಹಿತರೆ. ಇಲ್ಲೇನು ನೋಡ್ತಾ ಇದೀರಿ ನೀವು? ಇದೆಲ್ಲ ತರಕಾರಿ ಗಾಡಿ ಅನ್ನೋ ತುಂಬಿಕೊಂಡಿರ್ತಾರೆ. ಇದ್ರೊಳಗೆ ಏನಿರುತ್ತೆ? ಹಲೋ, ಚೀಲ ವೇಸ್ಟ್ ಚೀಲ. ಹೆಬ್ಬಾಳದ ಹತ್ರ ಎಸ್ಟಿಂಗ್ ಮಾಲ್ ಎದುರುಗಡೆ ಗೋಮಾಂಸ. ಸ್ನೇಹಿತರೆ ನೋಡಿ, ಈ ರೀತಿಯಾಗಿ ಸಾವಿರಾರು ಕೆಜಿ ಗೋಮಾಂಸವನ್ನ ಈ ರೀತಿ ಮೋಸದಿಂದ ಬೆಂಗಳೂರಿಗೆ ತಗೊಂಡು ಬರ್ತಾರೆ. ಆಯ್ತಾ ಸ್ನೇಹಿತರೆ, ನೋಡಿ ಇವರು RTO ಆಗ್ಲಿ, ಆಮೇಲೆ ನಮ್ಮವರು ಕ್ಯಾಬ್ ಡ್ರೈವರ್ಸ್ಗಳು, ನಾವುಗಳು ಆಟೋ ಓಡಿಸೋರಂತವ್ರನ್ನ ಬರೀ ಹೆಲ್ಮೆಟ್ ಇಲ್ಲ ಅಂತ ಹಿಡಿತಾರೆ, ಎಲ್ಲೆಲ್ಲೋ ಸಂದಿಲ್ ಔಸ್ಕೊಂಡು ಹಿಡಿತಾರೆ. ನೋಡಿ ಬನ್ನಿ ಇಲ್ಲಿ ಸಡಿ ಬರಲಿ. ಇಲ್ಲಿ ನೋಡಿ ನಂಬರ್ ಪ್ಲೇಟ್ ಇದೆಯಾ? ಈ ಗಾಡಿಗೆ ಎಲ್ಲಾದ್ರೂ ನಂಬರ್ ಪ್ಲೇಟ್ ಕಾಣಿಸ್ತಿದ್ಯಾ ನಿಮಗೆ? ಎಂಟೈರ್ ನೀವು ನೋಡಿ, ಅಂದ್ರೆ ಎಂಟೈರ್ ನೋಡಿ. ಇದನ್ನ ಒಂದು ತರಕಾರಿ ಗಾಡಿ ಅಂತೇಳಿ, ದಿನಸಿ ಗಾಡಿ ಅಂತ ಹೇಳಿ ತರ್ತಾರಲ್ಲ, ಎಂಟೈರ್ ನಿಮಗೆ ಎಲ್ಲಾದ್ರೂ ಒಂದು ಕಡೆ ಇದಕ್ಕೆ ನಂಬರ್ ಪ್ಲೇಟ್ ಕಾಣಿಸ್ತಿದ್ಯಾ? ನೋಡಿ, ಎಲ್ಲೋ ನಂಬರ್ ಪ್ಲೇಟ್ ಕಾಣಿಸೋದಿಲ್ಲ. ಸಡಿ ಬರಮ್ಮ, ಎಲ್ಲೋ ನಿಮಗೆ ನಂಬರ್ ಪ್ಲೇಟ್ ಕಾಣಿಸೋದಿಲ್ಲ. ಆದ್ರೂ RTOದವ್ರು ನಿಲ್ಸಲ್ಲ, ಆದ್ರೂ ಪೊಲೀಸ್ನವ್ರು ಈ ಗಾಡಿನ ತಡೆಯೋದಿಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲ ಸ್ಟೇಷನ್ಗಳಿಗೂ ಮಂತ್ಲಿ ಹೋಗುತ್ತೆ, ಮಾಮೂಲಿ ಹೋಗುತ್ತೆ. ಗೋವುಗಳನ್ನ ಹತ್ಯೆ ಮಾಡಿ ಈ ರೀತಿ ಮಾಂಸ ಮಾಡಿಕೊಂಡು ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ನಡ್ಕೊಳ್ಳೋರಿಗೆ ಯಾವುದೇ ಕ್ರಮವನ್ನು ಯಾರು ಜರುಗಿಸೋದಿಲ್ಲ. ಹಲೋ ಹಲೋ, ಕಂಟ್ರೋಲ್ ರೂಮ್ನವರು ಫೋನ್ ಮಾಡ್ತಾರೆ, ಮಾತಾಡಲ್ಲ. ಆಗ್ಲಿಂದ ಇದೇ ಮಾಡ್ತಾರೆ. ಸ್ನೇಹಿತರೆ ನೋಡಿ, ನಾವ್ ಈಗಾಗಲೇ ಪೊಲೀಸ್ನವರಿಗೆ ಫೋನ್ ಮಾಡಿ ಎಮರ್ಜೆನ್ಸಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು 112 ನಾವು ಈಗಾಗಲೇ ಎಷ್ಟು ಸಲ ಕರೆ ಮಾಡಿದೀವಿ ನೋಡಿ. 4:51 ಕರೆ ಮಾಡಿದ್ದೀನಿ. ಈಗಾಗಲೇ 5:10 ಆಯ್ತು, 20 ನಿಮಿಷ ಆಯ್ತು. 20 ನಿಮಿಷ ಆದ್ರೂ ಕೂಡ ಯಾರು ಬರಲ್ಲ. ಏನಿದೆ
ಹಾ ಹಂಗೆ ಹೇಳ್ಬೇಕು. ದೊಡ್ಡ ಮಟನ್ ಅಂತಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಸ್ನೇಹಿತರೆ ನಮಸ್ತೆ. ನಾವು ಈಗ ಕೊಡಗೇಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ಕೊಂಡು ಕುಂತಿದ್ದೀವಿ FIR ಗಾಗಿ. ಅಂದರೆ ಅದು FIR ಆಗಬೇಕು, ಮಾಜರಾಗಬೇಕು. ರಾತ್ರಿ ಪೂರ್ತಿ ನಿದ್ದೆ ಇಲ್ಲ, ಕಾರ್ಯಾಚರಣೆ. ಈಗ ಸ್ಟೇಷನಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಬರೆಯೋದು, FIR ಮಾಡಿಸೋದು, ಆಮೇಲೆ ಆ ಗೋಮಾಂಸವನ್ನು ಮಣ್ಣಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥದ್ದು, ಅನೇಕ ಕಾರ್ಯಗಳು. ಇವತ್ತು ಹತ್ತತ್ರ ಸಂಜೆವರೆಗೂ ಇದೇ ಕೆಲಸ ಆಗೋಗುತ್ತೆ. ಬೆಳಗ್ಗೆಯಿಂದ ತಿಂಡಿ ಇಲ್ಲ, ಏನಿಲ್ಲ, ಇಲ್ಲೇ ಕುಳಿತುಕೊಂಡಿದ್ದೀವಿ ಎಲ್ಲ ಕಾರ್ಯಕರ್ತರು. ನೋಡಿ, ಇಲ್ಲಿ ಸಂತೋಷ್ ಇದ್ದಾರೆ, ನಮ್ಮ ಧನಂಜಯ್ ಇದ್ದಾರೆ, ಮತ್ತು ಗೋಪಿ, ನಾನು ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ದೀನಿ. ಗೋಪಿ, ಗೌತಮ್ ಎಲ್ಲ ಅಲ್ಲಿದ್ದಾರೆ, ಪುನೀತ್ ಎಲ್ಲ. ಅಷ್ಟು ಸುಲಭ ಅಲ್ಲ ಕೆಲಸ. ಅಂದರೆ ಸುಮ್ಮನೆ ಹಿಡಿದ್ಬಿಟ್ಟು ಏನೋ ಒಂದು ಅಂತ ಹೇಳಿ ಬಿಟ್ಟು ಬರಲಿಕ್ಕಾಗಲ್ಲ. ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ಯಾರು ಹೇಗೋ ನನಗೆ ಗೊತ್ತಿಲ್ಲ, ಅವ್ರಿವ್ರದ್ದು ನನಗೆ ಗೊತ್ತಿಲ್ಲ. ನಾವು ಮಾತ್ರ ಪ್ರತಿಯೊಂದನ್ನು FIR ಮಾಡಿಸಿ ಅದನ್ನು ಜೀವಂತ ಇರೋ ಗೋವುಗಳನ್ನು ಗೋಶಾಲೆಗೆ ಬಿಟ್ಟು, ಅಥವಾ ಅದು ಮಾಂಸವಾಗಿದ್ದರೆ ಅದನ್ನು ವಿಸರ್ಜನೆ ಮಾಡಿಸಿ ಮಣ್ಣಲ್ಲಿ ಅದನ್ನು ಮಣ್ಣು ಮಾಡಿಸಿ ಆಮೇಲೆ ನಾವು ಮನೆಗೆ ಹೋಗ್ತೇವೆ. ಅಲ್ಲಿವರೆಗೂ ನಮಗದು ತೃಪ್ತಿ ಇರೋದಿಲ್ಲ. ಬೇರೆಯವರು ಹೇಗೆ ಏನು ನನಗೆ ಗೊತ್ತಿಲ್ಲ, ಆದರೆ ನಮಗೆ ಮಾತ್ರ ಈ ರೀತಿ ಮಾಡಿದಾಗೆ ನಮಗೆ ಆತ್ಮಕ್ಕೆ ನೆಮ್ಮದಿ ಮತ್ತು ತೃಪ್ತಿ ಸಿಗೋದು. ಯಾಕೆಂದರೆ ಜನ ನಮ್ಮನ್ನು ನಂಬಿದ್ದಾರೆ, ನಾವು ಅವರ ನಂಬಿಕೆಗೆ ಬದುಕಬೇಕು. ಅದೇ ನಮ್ಗೆ ನಾವು ಅವ್ರಿಗೆ ತೀರಿಸೋ ಋಣ. ಜನ ನಮ್ಮನ್ನು ನಂಬಿದ್ದಾರೆ ಅಂದರೆ ಆ ನಂಬಿಕೆಯನ್ನು ಉಳಿಸ್ಕೋಬೇಕು. ಅದಕ್ಕಾಗಿ ನಾವು ಎಷ್ಟೇ ಕಷ್ಟ ಆದರೂ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ. ಆರೋಗ್ಯ ಅಂತಾರಲ್ಲ, ಯಾಕೆ ಆರೋಗ್ಯ ಕೆಡುತ್ತೆ ಅಂದರೆ ಹಿಂಗೆ ಸರಿಯಾದ ಟೈಮಿಗೆ ಊಟ ನಿದ್ದೆ ಏನೂ ಇರೋದಿಲ್ವಲ್ಲ, ಆರೋಗ್ಯ ಸ್ವಲ್ಪ ಕೆಡುತ್ತೆ ಅಷ್ಟೇ. ಒಳ್ಳೆಯದಾಗಲಿ. ಕರೆದ ತಕ್ಷಣ ಬರುವಂಥ ನಮ್ಮ ಧನಂಜಯ್ಗೂ ಕೂಡ ಒಳ್ಳೆಯದಾಗಲಿ. ಗಾಡಿ ಎತ್ಕೊಂಡು ಬಂದುಬಿಡ್ತಾರೆ ಎಲ್ಲೇ ಇದ್ದರು. ಬಹಳ ಖುಷಿ ಆಗುತ್ತೆ. ಗೋರಕ್ಷಣೆ ಅಂದರೆ ಓಡಿ ಬರ್ತಿರಲ್ಲ, ಒಳ್ಳೆಯದು. ಧರ್ಮ ಕಾರ್ಯ ಮಾಡ್ತಾ ಇರಬೇಕು. ಜೊತೆಗೆ ಎಲ್ಲರೂ ಇದ್ದಾರೆ. ನೀವೆಲ್ಲ ಇರಬೇಕಾದ್ರೆ, ನಿಮ್ಮ ಪ್ರೀತಿ ಬೆಂಬಲ ಇರಬೇಕಾದ್ರೆ ನಾವೆಂಥ ಸವಾಲನ್ನು ಬೇಕಾದರೂ ಎದುರಿಸ್ತೀವಿ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಮತ್ತೆ ಸಿಗ್ತೀನಿ. ಸ್ನೇಹಿತರೆ ನಮಸ್ತೆ. ಏನು ನಾವು ನಿನ್ನೆ ತಡರಾತ್ರಿಯಿಂದ ಈ ಗೋವಿನ ಮಾಂಸವನ್ನ, ಎತ್ತುಗಳ ಅಂದ್ರೆ ದೇಶೀಯ ಎತ್ತುಗಳ ಮಾಂಸವನ್ನ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಗಾಟನೆ ಮಾಡಲಾಗ್ತಾ ಇತ್ತು. ಅದನ್ನ ತಡೆದು ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವಾಗ FIR ದಾಖಲಾಗಿದೆ. FIR ಇಂಡಿಯನ್ ಮೋಟಾರ್ ಆಕ್ಟ್ 1988 ಮತ್ತೆ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ 2006 ಮತ್ತೆ ಕರ್ನಾಟಕ ಪ್ರಾವಿಷನ್ ಆಫ್ ಕೌ ಸ್ಲ್ಯಾಟ್ರಿಂಗ್ ಪ್ರಾವಿಷನ್ ಆಕ್ಟ್ 2020 ಆಕ್ಟ್, ಈ ಇದರಲ್ಲಿ ಸೆಕ್ಷನ್ ಅಡಿಯಲ್ಲಿ FIR ಆಗಿದೆ. ಮೊಹಮ್ಮದ್ ಮೌಲಾನಾ ಸಾಬ್ ಅಂತ ಹೇಳಿ ಆತನ ವಿರುದ್ಧ FIR ದಾಖಲಾಗಿದೆ. ಒಟ್ಟು ಆ ಗಾಡಿಯಲ್ಲಿ ಎಷ್ಟು ಟನ್ನು? 2.5 ಟನ್ ಇತ್ತು. ಮತ್ತು ಏನು ಮಾಂಸ ಅದು ಯಾವುದು? ಎಷ್ಟು ಎತ್ತು? 13 ದೇಶೀಯ ಎತ್ತುಗಳ ಮೇಲೆ ಎತ್ತುಗಳನ್ನ ಕೊಂದು ಅವುಗಳನ್ನ ಇಲ್ಲಿಗೆ ತರಲಾಗಿತ್ತು. ಅಷ್ಟು ಎತ್ತುಗಳ ಮಾಂಸವನ್ನ ಈಗ ಮಣ್ಣಿಗೆ ಸೇರಿಸಲಾಗತ್ತೆ. ಅದರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಮಗಾಗಿ ದುಡ್ದಿದ್ದಾವೆ ಆ ಎತ್ತುಗಳು. ಹಿಂದೂ ಸಮಾಜಕ್ಕಾಗಿ, ನಮ್ಮೆಲ್ಲರಿಗೂ ಅಂದ್ರೆ ಇಡೀ ಮನುಕುಲಕ್ಕಾಗಿ. ನಾವು ಹಿಂದೂ ಸಮಾಜ ಅದನ್ನು ಗೌರವಿಸ್ತೀವಿ, ಆದ್ರೆ ಅದು ಇಡೀ ಮನುಕುಲಕ್ಕಾಗಿ, ಮಾನವನ ಆಹಾರಕ್ಕಾಗಿ ಅದು ದುಡ್ದಿದೆ. ಹೊಲ ಗದ್ದೆಗಳಲ್ಲಿ ಅವು ಬೆಳೆ ಬೆಳಿಲಿಕ್ಕೆ ತಮ್ಮ ಹೆಗಲನ್ನ ಕೊಟ್ಟು ನೊಗವನ್ನ ಒತ್ತಂತಹ ಆ ಎತ್ತುಗಳನ್ನ ಕೊಂದು ಇವತ್ತು ಮಾಂಸವನ್ನಾಗಿ ಮಾಡಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಸಾಗಾಟನೆ ಮಾಡಲಾಗ್ತಿತ್ತು. ನಿನ್ನೆ ತಡರಾತ್ರಿಯಿಂದ ಇಡೀ ರಾಷ್ಟ್ರ ರಕ್ಷಣಾ ಪಡೆಯ ಯುವಕರು ಕಾರ್ಯಾಚರಣೆ ಮಾಡಿ ಆ ಮಾಂಸವನ್ನ, ಅಕ್ರಮ ಮಾಂಸದಂಧೆಯನ್ನ ಬಯಲಿಗೆಳೆದು ಅದನ್ನ ಒಂದು ರೀತಿಯಲ್ಲಿ ಕದ್ದು ಮುಚ್ಚಿ ಅದನ್ನು ಮಾಡಲಾಗುತ್ತೆ. ತರಕಾರಿ ವಾಹನದ ರೀತಿಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ, ಯಾವುದೇ ನಂಬರ್ ಪ್ಲೇಟ್ ಇಲ್ಲದೆ ಅದನ್ನ ಅಕ್ರಮವಾಗಿ ಆಂಧ್ರದಿಂದ ಬೆಂಗಳೂರಿಗೆ ಸಾಗಾಟನೆ ಮಾಡಲಾಗುತ್ತೆ. ಯಾವುದೇ RTO ಚೆಕ್ ಪೋಸ್ಟ್ ನಲ್ಲಿ ಗಾಡಿಗೆ ನಂಬರ್ ಇಲ್ಲ ಅಂದ್ರೂ ಕೂಡ ಅದನ್ನ ತಡೆಯೋದಿಲ್ಲ. ಸರಿ, ಈಗ ನೀವು ನೋಡೋ ಹಾಗೆ ಗಾಡಿ ಇಲ್ಲಿದೆ, ಅಲ್ಲಿದೆ ಅಲ್ಲ, ಅದೇ ಗಾಡಿ.
ಅದು FSL ರಿಪೋರ್ಟಿಗೆ ಕೂಡ ನಮ್ಮ ಮುಂದೆನೆ ಸೀಲ್ ಮಾಡಿ FSL ರಿಪೋರ್ಟಿಗೆ ಕೂಡ ಕಳಿಸಿದ್ದಾರೆ ಪೊಲೀಸ್ನವರು. ಇನ್ನ ಗಾಡಿಲಿರ್ತಕ್ಕಂಥ 2.5 ಟನ್ ಮಾಂಸವನ್ನ, ಗೋವಿನ ಮಾಂಸವನ್ನ ಮಣ್ಣಿನೊಂದಿಗೆ ಸೇರಿಸಿ ಅದಕ್ಕೆ ಮುಕ್ತಿ ಕೊಡಬೇಕು. ಅದು ಮಣ್ಣಿಗೆ ಸೇರಬೇಕು, ಮಣ್ಣಿನಿಂದನೇ ಅದು ಮುಕ್ತಿ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಒಂದು ಆಶಯ. ಹಾಗಾಗಿ ಅದು ಮಣ್ಣಿಗೆ ಹೋಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಗೋಪಿಗೌಡ, ಧನಂಜಯ್, ಪುನೀತ್ ಗೌಡ, ಸಂತೋಷ್, ಗೌತಮ್ ಮತ್ತೆ ಉಳಿದವರು ಇನ್ನು ಕೆಲವರು ಇನ್ನು 2 ಟೀಮು ಅದು ನಮ್ಮಲ್ಲಿ ಅಂದರೆ ಹೇಗೆ ಹೇಳೋದು ಅದು ಅಂತ ಅಂದರೆ ಅದು ಗೌಪ್ಯವಾಗಿ ವರ್ಕ್ ಮಾಡುತ್ತೆ. ಇನ್ನು 2 ಟೀಮ್ನ ನಾವು ಮುಖ ಪರಿಚಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಅದು ಒಂದು ರೀತಿಯಲ್ಲಿ ನಮಗೆ ಅಂದರೆ ಮುಖವನ್ನು ತೋರಿಸದೆ ಆ ಟೀಮ್ ಕೆಲಸ ಮಾಡಬೇಕಾಗತ್ತೆ. ನಾವು ಹಾಗೆ ಇಟ್ಟಿರ್ತೀವಿ ಆ ಟೀಮನ್ನು. ಆ ಟೀಮ್ ನಮಗೆ ಕೆಲಸ ಮಾಡಿದಂಥ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಆ ಟೀಮ್ಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೀವಿ. ನಿಮ್ಮೆಲ್ಲರ ಬೆಂಬಲ ಸದಾಕಾಲ ರಾಷ್ಟ್ರ ರಕ್ಷಣಾ ಪಡೆಯ ಈ ಎಲ್ಲ ಕಾರ್ಯದ ಮೇಲೆ ಇರಲಿ. ನಾನು ಮತ್ತೆ ಹೇಳೋದು, ಸಮಾಜ ಜಾಗೃತವಾಗಬೇಕು. ಇಷ್ಟು ಅಕ್ರಮವಾಗಿ, ಇಷ್ಟು ಕಾನೂನು ಬಾಹಿರವಾಗಿ, ಇಷ್ಟು ಧೈರ್ಯವಾಗಿ ಈ ಕೆಲಸವನ್ನು ಮಾಡ್ತಾರೆ ಅನ್ನೋದಾದರೆ ನಾನು ಹೇಳೋದು, ಇದಕ್ಕೆಲ್ಲ ಹಿಂದೂ ಸಮಾಜ ಅದನ್ನು ಪ್ರಶ್ನಿಸದೆ ಕುಳಿತಿರುವಂಥದ್ದು. ಈ ಅಕ್ರಮ ಅನ್ಯಾಯಗಳನ್ನು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಎದುರಿಸದೆ, ಅದನ್ನು ಖಂಡಿಸದೆ ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಮ್ಮ ಮುಂದೆಯೇ ನಮ್ಮ ನಂಬಿಕೆಗಳ ಮೇಲೆ ಅತ್ಯಾಚಾರ, ಅನಾಚಾರಗಳು ನಡೀತವೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಧ್ವನಿಯಾಗಿ ಕಾನೂನು ಬಾಹಿರ ಮತ್ತು ಅಕ್ರಮ ಚಟುವಟಿಕೆಗಳನ್ನು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು. ಯಾರು ಕೂಡ ಯಾವುದೇ ಜಾತಿ, ಮತ, ಪಂಥ ಭೇದ ಇಲ್ಲದೆ ಅಕ್ರಮ ಮತ್ತು ಕಾನೂನು ಬಾಹಿರ ಮತ್ತು ಮಾನವೀಯ ಮನುಷ್ಯತ್ವವನ್ನು ಮರೆತು ಮಾಡ್ತಕ್ಕಂಥ ಇಂಥ ಕೃತ್ಯಗಳನ್ನು ಖಂಡಿಸಬೇಕು. FIR ಆಗಿದೆ. ಸರ್ವಿಸ್ ರೋಡಲ್ಲಿ ಅಲ್ಲಾಡ್ಸಂದ್ರ ಬ್ರಿಡ್ಜ್ ಇಳಿತೀರಾ, ಬ್ರಿಡ್ಜ್ ಇಳಿದ ತಕ್ಷಣ ಮೈನ್ ರೋಡಲ್ಲಿ ಹೈವೇ ಲೆಫ್ಟ್ ಆಗ್ತದ, ತಕ್ಷಣ ಹಂಗೆ ಸರ್ವಿಸ್ ಮೈನ್ ರೋಡಿಗೆ
ತಗೋ SS ಎಲ್ಲ ಮೇಲ್ಗಡೆ ಬಂದಿದೆ. ಅಲ್ಲೇ ಅಲ್ಲೇ ಪಕ್ಕದಲ್ಲಿ ಇರಿ ಇರಿ ಇರಾಗ ಎಲ್ಲ ಬಿದೋಗುತ್ತದು. ಸುಳ್ಳು ಹೇಳ್ತಾನೆ 10, 12 ಅಂತ ಅನ್ಬೇಕಾದ್ರೆ ಕೌಂಟ್ ಮಾಡ್ಕೊಂಡು ಇಟ್ಕೊಳ್ಳೋ ಜಾತ್ರೆಯಿಂದ ಬಿದೋಗುತ್ತವು, ಬೀಳ್ತಾವ, ಅದಕ್ಕೆ ಹಿಡ್ಕೊಂಡ್ಬಿಟ್ರೆ ಬೀಳ್ತಾವು. ಕೆಳಗಡೆ ಏನು ಕೊಡ್ತೀನಿ ಆ ಚೀಲ ಹಾಕ್ಬಿಡಿ ಅವತ್ತ, ಆ ಚೀಲ ಮತ್ತಬಿಡಿ ಬಟ್ಟೆ ಹಾಕುತ್ತಾ ಸಿಕ್ಕಲ್ಲ ನೀನು ಹಾಗೆ ಹಾಗೆ ಬೇಗ ಆಯ್ತಾ. ಎಸಿ ಬೇಡ ನೀನು ಇಸ್ಕೊಂಡು ಅವ್ನ ಕೈ ಕೊಡಲ್ಲ, ಇಸ್ಕೊಳ ನೀನು ಇಸ್ಕೊಂಡಲ್ಲ. ಎಷ್ಟ 3 4 ಹಾಕು 5 ನೀನು ಹೆಂಗೆ ಸಲ ಇದು ಮಾಡ್ಬೇಕು ಬಿಡಿ ನೀವು ಎಷ್ಟು ಎನ್ಸ್ಕೊತಾ ಇದೆಯಾ? ಹದಿನೆಂಟು ನನ್ನ ಚಪ್ಪಲಿ ಹೇಳ್ರು ತಪ್ಪಲ್ಲ. ಆ ಕಡೆಗೆ ಬರೋ ಕಾಣಂಗೆ ಚಪ್ಪಲಿ ಬಿಟ್ಟು ಹಾಕು ನೀಟಾಗಿ ಇಟ್ಕೊಳ್ಳಲ್ಲ. ಯಾರ್ಯಾರು ಇದು ಮಾಡಿಲ್ಲ ಚಪ್ಪಲಿ ಬಿಟ್ಬಿಟ್ಟು ಮಣ್ಣ ಕಿಪ್ಪಿಯಾರೆ ಅವ್ವ ಈ ಕೈ ಗೋಪಿ ಕೈ ಕೊಡಿ, ನೀವು ಹಾಕಿದ್ದಾನೆ. ಸ್ನೇಹಿತರೆ, 6:45 7 ಗಂಟೆ ಆಯ್ತಾ ಬಂತು. ನಾನು ಸಮಸ್ತ ಕೊಡಿಗೆಹಳ್ಳಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಜೀವನ ಪರ್ಯಂತ ಋಣಿಯಾಗಿರ್ಬೇಕು. ಯಾಕೆ ಅಂತ ಅಂದ್ರೆ ಬಹಳ ಅಂದ್ರೆ ಮಾತುಗಳಲ್ಲಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಇದನ್ನ ಮುಗಿಸ್ಬೇಕು ಅದನ್ನ ಹಾಗೆ ಕಾರ್ಯವನ್ನು ಮುಗಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತಾ, ಇದರ ಅಂತ್ಯ ಸಂಸ್ಕಾರ ಅಂದ್ರೆ ಎಲ್ಲೋ ಯಾವುದೋ ರಾಕ್ಷಸರ ಬಾಯಿಗೆ ಹೋಗ್ತಿದ್ದಂಥ ಗೋವುಗಳು ಇವತ್ತು ಅಂತ್ಯ ಸಂಸ್ಕಾರವಾಗಿದ್ದಾವೆ. ಅವರ 18 ಮುಖಗಳು, ಗೋವಿನ ಮುಖಗಳು ಇವತ್ತು ಮಣ್ಣನ್ನು ಸೇರಿದ್ದಾವೆ. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ನಾನು ಕೋರ್ಕೊಳ್ತೀನಿ. ನಾವು 3 ಇಡಿ ಮಣ್ಣು ಹಾಕಿದ್ದೇವೆ, ಭಗವಂತನಿಗೆ ಬಿಟ್ಟಿದ್ದು. ಗೋವು ಮಣ್ಣನ್ನು ಸೇರಬೇಕು, ಹೊಟ್ಟೆನಲ್ಲ.
ಟಾರ್ಚಿದ್ರೆ ಹಾಕೋಣ ಗೋಪೇಳ ಇನ್ನೊಂದು ಟಾರ್ಚಿದ್ರೆ ಶಿರವಾರಿದು ಗುರುಚಿದಾನಂದ ಭಾರತೀ ದೇವಿಗೆ हर नमः पार्वती पते हर महादेव गो माता की जय। ಪಾದ ಸತ್ತಾಗಿದೆ ಗೋ ಮಾತಾ ಕೆ ಜೈ, ಗಂಗಾ ಮಾತಾ ಕೆ ಜೈ. ಸರಿ ಬನ್ನಿ ಹಂಗೆ ನಿಮಿಷ. ಸ್ನೇಹಿತರೆ ನಮಸ್ತೆ. ಇವಾಗ ಸಮಯ ಸ್ನೇಹಿತರೆ ಈಗ ಸಮಯ 7:30 ಆಯ್ತಾ ಬಂತು. ನಿನ್ನೆ ತಡರಾತ್ರಿ ಶುರುವಾದ ಕಾರ್ಯಾಚರಣೆ ಇವತ್ತು ಇಲ್ಲಿ ಗೋವುಗಳ ಅಂತ್ಯ ಸಂಸ್ಕಾರದೊಂದಿಗೆ, ಶಾಸ್ತ್ರೋಕ್ತವಾದ ಅಂತ್ಯ ಸಂಸ್ಕಾರದೊಂದಿಗೆ ನಮ್ಮ ಕಾರ್ಯಾಚರಣೆ ದೇಸಿ ಹಸುಗಳು, ದೇಸಿ ಎತ್ತುಗಳ ಆ ಒಂದು ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ಅದು ನೋಡಿ, ಅದು ಎಷ್ಟೇ ಪ್ರಯತ್ನ ಪಟ್ಟು ಕೊನೆಗೆ ಇನ್ನೇನು ಅದನ್ನ ತಿನ್ಲಿಕ್ಕೆ ರಾಕ್ಷಸರ ಬಾಯಿಗೆ ಹೋಗಬೇಕಾದಂತಹ ದೇಹಗಳು ಕೊನೆಗೆ ಫೈನಲ್ ಆಗಿ ಮಣ್ಣನ್ನು ಸೇರಿದೆ. ಆ ಮಣ್ಣನ್ನು ಸೇರಿಸುವ ಪುಣ್ಯ ನಮಗೆ ದಕ್ಕಿದೆ ಅನ್ನೋದೇ ನನಗೆ ಬಹಳ ಧನ್ಯವಾದ. ನಮ್ಮ ಜೊತೆ ಬನ್ನಿ, ಇಲ್ಲಿ ಬಂದು ಸ್ಥಳೀಯರಾದಂತಹ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಪೃಥ್ವಿಯವರು ನನ್ನ ಜೊತೆಗಿದ್ದಾರೆ. ಮತ್ತೆ ನನ್ನ ಜೊತೆ ದಯಾನಂದ್ ಅವರಿದ್ದಾರೆ. ಹಾಗೆ ನಮ್ಮ ಬಜರಂಗ ದಳದ ಈಶ್ವರ್ ಅವರು ನನ್ನ ಜೊತೆಗೆ ಕೊನೆ ತನಕ ಬಂದು ಇಲ್ಲಿ ಸಹಕಾರ ಮಾಡಿಕೊಟ್ರು. ಬಹಳ ಧನ್ಯವಾದ ಸ್ನೇಹಿತರೆ. ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ, ಏನು ಅಂತ ಅಂದ್ರೆ, ನಾವಿರೋದು ಎಲ್ಲಿ ನೋಡಿ, ಇದು ಯಲಹಂಕ ಅಂದ್ರೆ ನೀವು ಹೆಬ್ಬಾಳ ಫ್ಲೇವರ್ ಹತ್ತಿತ್ತಿಲ್ಲ, ಅದು ಬಂದು ಇಲ್ಲಿ ಇಳಿಯುತ್ತೆ. ಈ ಫ್ಲೇವರ್ ಕೆಳಗಡೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ರೈಟ್ ತಗೊಂಡ್ರೆ ನೋಡಿ, ಇಲ್ಲಿ ರೈಟ್ ತಗೊಂಡ್ರೆ ಹಿಂಗೆ ಹೋದ್ರೆ ಅಲ್ಲಾಳ್ಸಂದ್ರ ಕಡೆಗೆ ಇದ್ರ ಕಡೆಗೆ ಹೋಗುತ್ತೆ. ಅಲ್ಲಿಂದ ನೀವು ಹಿಂಗೆ ಬಂದರೆ ಇಲ್ಲಿ ಇರುತ್ತೆ. ನೀವು ಯಾರು ಬಂದರೆ ಒಂದು ನಮಸ್ಕಾರ ಮಾಡಿಕೊಂಡು ಒಂದು ಫೋಟೋ ತೆಗೆದು ನನಗೆ ಕಳಿಸಿದ್ರೆ ನನಗೆ ಅಷ್ಟೇ ಸಾಕು. ಯಾರಿದ್ದೀರಾ ಈ ಕಡೆ ನಮ್ಮ ಏರ್ಪೋರ್ಟ್ಗೆ ಹೋಗುವಂಥವ್ರು ಇರ್ತೀರಿ, ಎಲ್ಲ ಹೋಗ್ತೀರಿ. ಈಗ ಹೋಗಬೇಕಾದ್ರೆ ಇಲ್ಲಿಗೆ ಬಂದು ನಾವೇನಿದನ್ನು ಇಲ್ಲಿ ಪೂಜೆ ಮಾಡಿದ್ದೀವಿ ಈ ಜಾಗಕ್ಕೆ ಬಂದು ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ನೀವೀಗ ಕೊಡಿಗೆಹಳ್ಳಿಯಿಂದ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಬಂದರೆ ನಿಮಗಲ್ಲಿ ಸಿಗ್ನಲ್ ಬರುತ್ತೆ. ಸಿಗ್ನಲ್ ನಾನು ತೋರಿಸ್ತೀನಿ. ಸಿಗ್ನಲ್ ನಾನೀಗ ಹೋಗ್ತಾ ತೋರಿಸ್ತೀನಿ. ಅಲ್ಲಿಂದ ಕೆಳಗಡೆ ಬಂದು ಯಾರಾದರೂ ಇಲ್ಲಿ ಜೊತೆಗೆ ಬಂದು, ಪುನೀತಣ್ಣ ನೋಡಿ ನೀವು ಅಲ್ಲಿ ಗೋವುಗಳ ಅಂತ್ಯ ಸಂಸ್ಕಾರ ಮಾಡಿದ್ರಲ್ಲ, ಅಲ್ಲಿಂದ ನಂದೊಂದು ಫೋಟೋ ಹಾಕ್ತೀನಿ ಅಂತ ತೆಗೆದು ಕಳಿಸಿದ್ರೆ ನನಗೆ ಅದಕ್ಕಿಂತ ಬಹಳ ದೊಡ್ಡದ್ದು ಇನ್ನೇನೂ ಇಲ್ಲ. ಸಾಧ್ಯವಾದಷ್ಟು ಪ್ರಯತ್ನ ಪಡಿ. ಯಾರಾದರೂ ಈ ಕಡೆ ಬಂದರೆ ಖಂಡಿತವಾಗಿಯೂ ಈ ಅಂತ್ಯ ಸಂಸ್ಕಾರ ಅಂದರೆ ಅದೆಷ್ಟೋ ಗೋವುಗಳ ಹತ್ಯೆ ಆಗುತ್ತೆ ಪೃಥ್ವಿಯವರು, ಎಷ್ಟೋ ಗೋವುಗಳ ಹತ್ಯೆ ಆಗುತ್ತೆ. ಆದರೆ ಕೆಲವೊಂದು ಮಾತ್ರ ಇನ್ನೇನು ಕೊನೆಗೆ ರಾಕ್ಷಸರ ಬಾಯನ್ನು ಸೇರಬೇಕಾದಂಥ ಗೋವಿನ ಮಾಂಸ ಕೂಡ, ಆ ಗೋವಿನ ದೇಹ ಕೂಡ ಅದೆಷ್ಟು ಪುಣ್ಯ ಮಾಡಿರುತ್ತೆ, ಅದೆಷ್ಟು ಬೇಡ್ಕೊಂಡಿರುತ್ತೆ. ನಾನು ಮಣ್ಣನ್ನೇ ಸೇರಬೇಕು ಅಂತ, ಹಾಗಾಗಿ ಅದು ಮಣ್ಣನ್ನು ಸೇರಿದೆ.